ಇದು ಗೌಂಡ ಹುಡುಕಿ ಸಾಮಾನ ಸೀರೆ ತಗೊಂಬಂದು ಕೊಡ್ತೀವ ನಿಮಗೆ, ನಾನು ಹುಷಾರು ಮಾಡ್ಕೊಂಡ್ರೆ ಅಂತಂದು ಪಾಡ ಅಂತ ಅದಕ್ಕೆ ಈಗ ಬಂದಿದ್ದೀನಿ. ಆ ಸಲ ಹಂಗೆ ಹೋಗ್ಬಿಟ್ಟೆ, ನೀವು ತಡಿಯಮ್ಮ ಅಂದ್ರಿ. ಹೋದ್ಮೇಲೆ ಹೇಳಿಲ್ಲದಕ್ಕೆ ಆಗ್ತಿದ್ದಿಲ್ಲ, ಏನಾಗ್ತಿದ್ದಿಲ್ಲ. ಮತ್ತು ಈಗ ತಪ್ಪಾಗೈತವ, ಇನ್ನೊಂದ್ಸಲಿ ಬಂದಾಗ ಹೇಳ್ತೀನಿ ಅಂತಂದ್ಮೇಲೆ ಚೆನ್ನಾಗಿ ಈಗ ಇನ್ನೊಂದ್ಸರಿ ಒಟ್ಟು ಅನ್ನ ಹಾಕ್ತೀನಿ ಬಾಯಿ ಅಕ್ಕೆ ಬಂದಾಗ ಅನ್ನ ಕೊಡ್ರಿ. ನನ್ನ ತಂಗಿ ಕಮ್ಮಿ ಕೊಡ್ರೆ ಹೊಟ್ಟೆ ಕಿತ್ತಲ್ಲ ಪಾಪ ಹೊಡ್ಕೊಂಡ್ರೆ ಇದ್ದು ಅನ್ನ ಅಂತ ಹೊಡ್ಕೊಳ್ಳಿ. ಜನ ಅವ್ರು ಇನ್ನೂ ನೋಡಿದ್ರೆ ಕಾಣ್ತದ ಮಾಡೋದು, ಲೈಕ್ ಮಾಡಿ ಏನೋ ಮಾಡ್ತಾರೆ ಅಂತ ಅದನ್ನ ಮಾಡಿ ಯಾಕಂತ ಬರ್ಲಿಕ್ಕೆ ಆಗಲ್ಲ ಅಂತಕ್ಕಂಥವ್ರು, ಬರೋಕ್ಕೆ ಗೊತ್ತಿಲ್ಲ ಅಂತಕ್ಕಂಥವ್ರು, ಬರೋಕ್ಕೆ ಗೊತ್ತಿಲ್ಲ ಬರೋಕ್ಕೆ ಆಗಲ್ಲ ಅಂತ ಬಡಪಾಯಿಗಳಿಗೆ ಅಲ್ಲಿಂದ ಬೇಡ್ಕೊಂಡ್ರು ಅವ್ರು ಒಳಗಾಗಲಿ ಅಂತ ನನ್ನ ಭಾವನೆ. ಆಗುತ್ತಾಗಲ್ವಾ? ಹೀಗೆ ಇದನ್ನ ಹಿಡಿಕಟ್ಟು ಅಮ್ಮ ಒಬ್ಬರೇ ಕಮ್ಮಿಲ್ವಾ? ದೊಡ್ಡಮ್ಮ ಇದ್ದಾರೆ ಒಂದು 30 ಇಲ್ಲ ಯಾರು ನಮ್ಮ ಮನೇಲಿ ಏನೋ ನಾನೇ ದುಡಿದು ನಮ್ಮ ಯಜಮಾನ್ರು ಇಲ್ಲ ತಾನೇ ಭೂಮಿ ಹುಟ್ಟಿದ್ದು. ಹಂಗೆ ಯಾರಿಲ್ವಾ ನಿಂಗೆ? ಅಮರಲ್ಲಿ ಮತ್ತೆ ನಿಲ್ವ ನಮ್ಮ ಎಲ್ಲರಿಗೆ ಇನ್ನೊಂದು ದೇವ್ರ ಸೀರೆ ಅಂತ ಕೊಡೋಣ ಅಕ್ಕ, ಸೀರೆ ಕೊಡೋಣ ಅಕ್ಕ, ದೇವ್ರ ಸೀರೆ ಅಂತವ. ನಾನು ಮಗ ಮನ ಮಲ್ಗೇನೆ ನಂಗೆ ಯಾರಿಲ್ಲ ಅಂದ್ರೆ ಒಪ್ಪಲ್ಲ. ನಾನು ಹೆಂಡತಿ ಬಿಟ್ಟು ಬಂದರೆ ಗಂಡು ಬಿಟ್ಟು ಒಪ್ಪಲ್ಲ. ನಾನು ನಿಜವಾಗಿ ಇಲ್ದರೆ ಮಾತ್ರ ಒಪ್ಪೋದು. ನೀವು ಮಗ ಮನೆ ಮಲ್ಗೇನೆ ಅಂದ್ರೆ ನೀವು ಬೆಳೆಸಿರೋ ರೀತಿ ವೇಸ್ಟ್. ಮಗ ಮನೆಗೆ ಮಗ ಸರಿ ಇಲ್ಲ ಅಂದ್ರೆ ತಾಯಿ ತಂದೆ ಸರಿ ಇಲ್ಲ ಅಂತ ಅರ್ಥ, ನೀವು ಸರಿಯಾಗಿ ಬೆಳೆಸಿಲ್ಲ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ನಾನು PM ಆದ್ರೆ ಅಂತಾರೆ ಭಾವನು ಬೈಕ್ ಪ್ಲೀಸ್ ಬೈಕ್. ಒಂದು ನಿಮಿಷ ಸ್ಪೀಡ್ ಕೊಡ್ತೀನಿ ಆಯ್ ಮಗಳೇ. ಯಾರ್ಯಾರು ಶುಗರ್ ಆಫ್ ಮಾಡಿದೇನಾ? ಸ್ನಾನ ಮಾಡ್ತಾನೆ ಅವನು. ಎಲ್ಲರಿಗೂ ಬರೀ ಹೆಣ್ಣು ಪಾಪನೇ ಆಗಲಿ, ಹೆಣ್ಣು ಸಿಗ್ತಲ್ಲ ಅದಕ್ಕಲ್ಲ. ಮಗಳಲ್ಲಿ ಅಪ್ಪ ಇದು ಕಸ ಹೊಡಿತೀರ ತಂಗಿ ಎಲ್ಲದು ನಮ್ಮ ಕಸ ಎತ್ತೀಗ ಯಾವ ತಂಗಿವ ಏನಾಯ್ತು ನಿಮಗೆ? ಮೊಸರನ್ನ ಬೆಲ್ಲ ಬಾಳೆ ಅಂತೀನಿ ಸರಿ, ಸೀರೆ ಹುಡ್ಕೊ ಮಾಡ್ಕೊಂಡು ಸರಿ ನೋಡಿ. ಡೇಟ್ ಆಗಿ ಹುಡ್ಕೋಬೋದು, ಸೀರೆ ಹುಡ್ಕೋಬೋದು ನೀವು. ಎಲ್ಲ ತರ ಮಾಡೋಣ ತಂಗಿ ನಾನು ಬಸ್ಸಿಗ ಮಾವ ನಂಗೆಲ್ಲ ಅವಳ ಸೂಚನೆ ಕೊಡ್ತಾ ಸುಮ್ಮ ತುಂಬ ಓದ್ಸೋಗು ಮಾವೆಲ್ಲ ಓದ್ತೀನಿ ಅಂತ ಬೇಡ ಹೋಗು. ಕರೆ ಕಿಟ್ ಚೆನ್ನಾಗಿ ರಸ್ತೆ ಕೊಡಲಿಲ್ಲ.
ಯಾರ್ಯಾರು ಮುಟ್ಟಿರಲ್ಲ 50 ಸಾವಿರ ಕೊಡ್ಬೇಕು. ಅಣ್ಣ ಅಂದ್ರೆ ಬೈಯಲ್ಲ, ಅರ್ಚನೆ ಮಾಡಿದ್ರೆ ಬೈತೀನಿ ಅಷ್ಟೇ. ಅಣ್ಣ ಅಂದ್ರೆ ಬೈತಾರ, ಅಂಕಲ್ ಅಂದ್ರೆ ಬೈತೀನಿ, ಅಪ್ಪ ಅಂತ ಬೈಯಲ್ಲ. ಮಾವ ಅಂತ ಯಾಕಂದ್ರೆ ಸುಮ್ಮನೆ ಸುಳ್ಳು ಹೇಳ್ತೀವಿ. ಹೋಗು ಬೆಳಕರ್ನಲ್ಲಿ ಬಂದಿದ್ದೆ ತರಕ್ಕಾಗಲಿಲ್ಲ. ಮತ್ತು ಕಾರು ಇಲ್ಲಿಂದ ಮತ್ತೆ ರಿಪೇರಿ ಕಾರು ಹೋಗಿ ಭಾಳ ಹಿಂಸೆಲ್ಲ ಹೋದ ಅಡಿಕೆ ತಿಸಿಲ್ಲ ಅಂತ. ತರಕ್ಕೆ ಇನ್ನೊಂದು ನೆಕ್ಸ್ಟ್ ಹೋಗೋಣ ತಗೋಗೋಣ ಅಂತ. ಮತ್ತೆ ಗಾಡಿನೂ ಲಾರಿ ಇದೆ, ಲಾರಿ ರಿಪೇರಿ ಅವತ್ತಿಂದ ಈಗ ಅಡಿಕೆ ತಿಸಿಲ್ಲ ಕೊಟ್ಟಿದ್ದೀನಿ. ನಿನ್ನ ಗಾಡಿ ಚೆನ್ನಾಗಿ ನೋಡಿ ಅಡಿಕೆ ತಿಸಿಲ್ಲ ಅಂತ ಮಾಡ್ತಿದ್ರು. ನಿನ್ನ ಗಾಡಿ ಚೆನ್ನಾಗಿ ಕೊಡೋಣ. ಅದೇ ತಾಯಿ ತಪ್ಪಾಗಿ ಅಡ್ಬಿದ್ದಾಗು ನಿನ್ನ ಗಾಡಿ ಹೊಟ್ಟೆ ತುಂಬ ನಿಂಗೆ ಅನ್ನ ಕೊಡಲಿ. ನಿನ್ನ ಗಾಡೀಲಿ ನಿಮಗೆ ಹೊಟ್ಟೆ ತುಂಬ ಅನ್ನ ಸಿಗಲಿ. ದುಡಿಯೋಂಥ ಯಾರೇ ಇರಲಿ, ಅದು ಯಾರೇ ದುಡೀರಿ, ನಿಮ್ಮ ವಾಹನ ಇದ್ರೂ ಪರವಾಗಿಲ್ಲ, ಯಾವುದೇ ಕೆಲಸ ಪರವಾಗಿಲ್ಲ, ನಿಮಗೆ ನೀವು ತಿನ್ನೋ ಅನ್ನದಲ್ಲಿ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ತೃಪ್ತಿ ಸಿಗಲಿ. ಅಂದರೆ ಡ್ರೈವರ ನೀನು ಸ್ವಂತ ಗಾಡಿ ಇದೆಯಾ? ನಾನೊಬ್ಬ ಡ್ರೈವರ್ ಕಳ್ಳು ತುರ್ಕೊಂಡು ಬಾರ ಅಂತ ಕೊಡ್ತೀನಿ ಅಂತ. ಇದು ಫ್ರೀ ದುಡ್ಡು ಕೊಡ್ತೀನಿ. ಒಂದು ಮನೆಯಾಳ ನೀವೇನು ಸಾಹಸ ಮಾಡಿದ್ದೀರಿ? ನಿಮ್ಮ ಮಿಕ್ಸಿಲ್ ಕೊಡ್ತಿದ್ದೆ ಇವನಿಗೆ. ಬಾಯಿ ಕರೆದ್ರು ತಿರ್ದು ನೋಡ್ತಾ ಇದ್ದಿಲ್ಲ. ಇಲ್ಲಿ ಬಂದು 1 ವಾರದಲ್ಲೇನೆ ತಾಯಿ ಆಶೀರ್ವಾದ, ಅಣ್ಣನ ಆಶೀರ್ವಾದ ಪಡೆದು 1 ವಾರದಲ್ಲೇ ಹೋಟೆಲಲ್ಲಿ ತುತ್ತನ್ನ ತಿನ್ಸಿದ್ದೀನಿ ಇವನಿಗೆ. ಹೊರಗಡೆ ತಿನ್ತಾ ಇದ್ದಿಲ್ಲ. ಇವಾಗ ನಿಮ್ಮಿಂದ ಬಾಳೆ ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ಕಿರ್ಚಾಡೋನು ರಾತ್ರಿ ಎಲ್ಲ 2 ಗಂಟೆ 3 ಗಂಟೆ. ಈಗ ಇಲ್ಲಿ ಬರ್ಬೇಕು ಅಂತ 2 ತಿಂಗಳಿಗೆ ಅನ್ಕೊಂಡು ಬಂದಿರ್ತಿದ್ದೆ. ಈಗ ಮತ್ತೆ ಅದೇ ತರ ಮಾಡಿದ್ದ. ಈಗ ಇಮಿಡಿಯೇಟ್ ಅವತ್ತೇ ಮೊನ್ನೆ ಬೆಳಿಗ್ಗೆ ಅನ್ಕೊಂಡೆ ಸಂಜೆ ಕೊಡ್ತಾಳೆ ಅಂತೀಯ? ಖಂಡಿತ ಕೊಡ್ತಾನೆ. ಯಾವ ಊರು? ಉಡುಪಿ. ನಾವು ಬೆಂಗಳೂರಲ್ಲಿ ಇರೋದು. ನಾನು ಅಣ್ಣ ತಾನೆ ನಿಮಗೆ ತಂಗಿ. ಏನಂದ್ರೆ ಸಂಪಾದನೆ ಮಾಡೋದು ಹೆಂಗ್ ಗೊತ್ತ ತಂಗಿ? ನಿನ್ನಂತ ಪ್ರೀತಿ ತಂಗಿಯರ್ನ ಸಂಪಾದನೆ ಮಾಡೋದು ದೊಡ್ಡ ಸಾಧನೆ. ನೋಡಿ ಎಷ್ಟು ಖುಷಿ. ತಾಯಿ ಬಂದಾಗಿಂದ ನನ್ಗೆಲ್ಲ ಕೊಟ್ಟಿದ್ದಾಳೆ. ನಾನು ಅನ್ಕೊಂಡಿರೋ ತರಕ್ ನನ್ಗೆ ವಾಸಸ್ಥಳನೂ ಕೊಟ್ಲು, ಬೆಂಗಳೂರಲ್ಲಿ ಎಲ್ಲಾನು ಕೊಟ್ಲು. ಆಯ್ತು ತಂಗಿ, ಬೆಂಗಳೂರಿಗೆ ಬಂದು ಊಟಕ್ಕೆ ಬರ್ತೀನಂತೆ ಮನೆಗೆ. ಸತ್ತೋಯ್ತೀನಿ ಅಂತ ಇದ್ದೆ, ಯಾವಾಗ ನೋಡಿದ್ದು ನೋಡಿ. ವಾರ ತಿಂಗಳು ಬರ್ದ ನೋಡಿ. ಹುಷಾರ್ ಮಾಡಿ ರವಿ ಸತ್ತೋಯ್ತೀನಿ, ಸುಸೈಡ್ ಮಾಡ್ಕೊಂತೀನಿ. ಯಾರು ಸಾಯಬಾರ್ದು ಅಲ್ವಾ ತಂಗಿ? ನಾನು ಹೇಳಿದ್ದು ಮತ್ತೆ ನೆನಪಿಲ್ಲ ಅಂತ ಹೇಳ್ಬಿಡ್ತೀನಿ. ಹೆಸರು ಕಾಳು ಕಡ್ಡಿ ತಮ್ಮ ಒಂದು ಹೆಂಡತಿ 2 ಮಕ್ಕಳಾಗಿ. ಥ್ಯಾಂಕ್ಸ್ ನನಗೆ. ಬೇಡ 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 ಅಣ್ಣ ಅಮ್ಮ, ಇದು ನಿನಗೆ. ನಿಮ್ಮ ಹೆಂಡತಿ ಕೊಡೋ ಬೇರೆ ಕೊಡ, ಏನು ಬೇಕಾದ್ರೆ ಮಾಡೋ ದುರ್ಗ ಕೊಡುತ್ತೆ. ಈ ಫೋಟೋ ಅಂಥದ್ದು. ನಾನು ನಮ್ಮ ಮಗನ ಮಕ್ಕಳು ಸ್ಥಳ ಹೋದ್ರೆ ಎಲ್ಲ ಫೋಟೋ ಕೊಡೋ ಅಂತ ಕೇಳ್ತಾರೆ. ಮಕ್ಕಳಿಗೆಲ್ಲ ಕೊಟ್ಬಿಟ್ರೆ ಅದನ್ನು ಸ್ವಾಮಿ ಬೇರೆ ಹಾಕಿದ್ಯಾ? ಇದೊಂದು ಚೇಂಜ್ ಮಾಡ್ಕೊಡ್ತೀನಿ. ನಂಬರ್ ಹೇಳ್ತೀನಿ ನಾನು. ಇದೊಂದು ಬೇಡ. ಇದು ಮತ್ತೆ ಉತ್ಸವ ಮುಗಿದಿದೆ ಹೊರಗಡೆ.